ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈಗ ಹುಷಾರಾಗ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ರಿಕವರ್ ಆಗಾಕಿದೆ. ಸೊ ಇವತ್ತು ಒಂದು ಪ್ರ್ಯಾಂಕ್ನ ಮಾಡ್ತಾ ಇದ್ದೀನಿ ನಿತಿನ್ ಮೇಲೆ. ಏನಂದರೆ ನಾವು ಅಪ್ಪಾಜಿಗೆ ಅರ್ಜೆಂಟಾಗಿ ದುಡ್ಡು ಕೊಡಬೇಕಿತ್ತು. ಸೊ ಹಾಗಾಗಿ ನಾನು ಒಂದು ಮೊಬೈಲ್ ಆ್ಯಪಲ್ಲಿ ದುಡ್ಡು ತೆಗೆದು ಕೊಟ್ಬಿಟ್ಟೆ. ಈಗ ಅವರು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಫೋಟೋಸೆಲ್ಲ ಇಟ್ಕೊಂಡು ಕೆಟ್ಟದಾಗೆಲ್ಲ ಇದು ಮಾಡಿಬಿಡ್ತೀವಿ ಅನ್ನೋ ಥರ ಅಂತ ಹೇಳ್ಬಿಟ್ಟು ಒಂದು ಪ್ರ್ಯಾಂಕ್ನ ಮಾಡೋಣ ಅಂತ ಅಂದ್ಬಿಟ್ಟು ತಲೆಗೆ ಐಡಿಯಾ ಬಂತು. ಸೊ ಅದಕ್ಕೆ ಬೆಳಗ್ಗೆ ಅಂದ್ಕೊಂಡೆ, ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ನಿತಿನ್ನು ಇವಾಗ ಆಫೀಸಿಂದ ಬರ್ತಿದ್ದಾರೆ. ಕಾಲ್ ಮಾಡಿದ್ರೆ ಏನಾದ್ರು ತರಬೇಕಾ, ತರಕಾರಿ ಏನಾದರೂ ಬರ್ತಾಯಿದ್ದೀನಿ ಅಂತ. ಸೊ ಅದಕ್ಕೆ ಏನು ಮಾಡಿದೆ, ಇಷ್ಟೊತ್ತರೆಗೂ ಸ್ವಲ್ಪ ತಲೆಯೆಲ್ಲ ಮೆಸ್ ಮಾಡಿಕೊಂಡು ಟ್ರೈ ಮಾಡ್ತಾಯಿದ್ದೆ. ಬಿಕಾಸ್ ನಾನು ಬೇಗ ಹತ್ಬಿಡ್ತೀನಿ ಅಂತ. ನಾನು ಡಲ್ಲಾಗಿದ್ರೆ ಮಾತ್ರನೇ ಅವ್ನು ನಂಬ್ತಾನೆ. ಏನಾದ್ರು ಆ್ಯಕ್ಟಿವ್ ಆಗಿದ್ದೆ ಅಂದರೆ ನಾನು ಬೇಜಾರಾಗಿದ್ದೀನಿ ಅಂದ್ಬಿಟ್ಟು ಅವ್ನು ನಂಬಲ್ಲ. ಸೊ ಹಾಗಾಗಿ ಈಸ್ ಅಬೌಟ್ ಟು ಕಮ್. ನಾನೀಗ ಕ್ಯಾಮ್ರಾನ ಇಲ್ಲಿ ಈ ಜಾಗದಲ್ಲಿ ಎಲ್ಲರೂ ಫಿಕ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಈಗ ಫಿಕ್ಸ್ ಮಾಡ್ತೀನಿ. ಅವ್ರು ಬಂದಾಗ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು ನೀವೇ ನೋಡಿ. ಹೈಡ್ ಮಾಡಬೇಕು, ಟವಲೆಲ್ಲ ಹಾಕಿ ಸೆಟ್ ಮಾಡಿದ್ದೀನಿ ನೋಡಿ. ಅಲ್ಲಿ ಆ ಥರ ಟವಲ್ ಹಾಕ್ಬಿಟ್ಟು ಸೆಟ್ ಮಾಡಿದ್ದೀನಿ. ನಾನು ಕರ್ಟನ್ಸ್ ಏನು ತಂದಿಲ್ಲ, ಅವಶ್ಯಕತೆ ಇಲ್ಲ. ಸೊಳ್ಳೆ ಪರ್ದೆ ಅಂದರೆ ನೆಟ್ ಮ್ಯಾಟ್ ಇದೆ ಅಂತ ಅಂದ್ಬಿಟ್ಟು ವಿಂಡೋಗೆ. ಸೊ ಅದಕ್ಕೆ ಇಲ್ಲ ಆ ಕಿಟಕಿಯಲ್ಲಿ ಮಾಡಿದ್ರೆ ಅಲ್ಲಿಂದ ಕಾಣಿಸಲ್ಲ. ಇಲ್ಲಿ ಮಾಡಿದ್ರೆ ಇಲ್ಲಿ ಎಂಟ್ರೆನ್ಸ್ ಇರೋದ್ರಿಂದ ಅದು ಎಂಟ್ರೆನ್ಸ್ ಡೋರು ಇದು. ಸೊ ಹಾಗಾಗಿ ಅಲ್ಲಿಂದ ಒಂದೇ ಕಾಣುತ್ತೆ ಅನ್ನೋಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಹುಶಃ ಬೀಳ್ತಿದೆ. ಮಂಚದ ಮೇಲೆ ಕುತ್ಕೊಬೇಕು. ನಾನು ಕಡೆ ಕೂತ್ರೆ ಕಾಣಿಸ್ಬೇಕು. ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಬಿಡ್ತೀನಿ, ಕ್ಯಾಮ್ರಾ ಸೆಟ್ ಮಾಡಿಬಿಡ್ತೀನಿ, ಇನ್ನೇನು ಬರ್ತಾರೆ. ಜೋನ್ ಅನ್ಕೊಂಡಿದ್ದಾಳೆ. ಏನಿದೆ ಏಕೆ ಡೋರಾ ಏನಾಯ್ತು? ಏನಿದೆ ಮುತ್ತೆ ಕಳ್ತಿದ್ಯಾ? ನಿಜಾಳು ಏನಾಯ್ತು? ಮುಟ್ಟಾಗಿ ತೋರ್ಕೊಂಡಿದ್ಯಾ? ವಾಕಿಂಗ್ ಮಾಡೋಣ ಬಾ. ಏನು ಹೋಗು, ನಂಗೆ ಬೇಕಾದ್ರೆ. ಸಾಕು ಹೋಗ್ತಿದೀಯಾ? ಏನಾಯ್ತು? ನಾನು ಒಂಟಿಯಾಗಿರೋದು ಬಿಟ್ಬಿಡಿ, ಸತ್ತೋಗ್ಬಿಡ್ತೀನಿ. ನಾನು ಸುಮ್ಮನೆ ತಲೆ ತಿನ್ಬೇಡ ನೀವು. ಕೋಪ ಬಂದಿದ್ದಿ, ಮೇಡಮ್ ಕೋಪ ಬಂದಿದ್ದಿ. ಏನೈತೆ? ಏನಾಗಬೇಕು? ಕೆಲಸನೇ ಆಯ್ತು. ಯಾವ ಕೆಲಸದಿಲ್ಲ, ಹೋಗು. ಮತ್ತೆ ಅಯ್ಯೋ ನಂಗೆ ಆಗಲ್ಲ ಬುಜ್ಜಿ. ಏಯ್ ಏನಾಯ್ತು ಹೇಳಾಯ್ತು. ಅಯ್ಯೋ ಇಷ್ಟೊಂದು ನೈಸ್ ಮಾಡಿ ಕೇಳ್ತೇವೆ ನೋಡಿ, ನಾಟಕ ಆಡ್ತೀವಲ್ಲ. ನಾವು ಹೊಡಿತೀಯ ನಾನ ಏನಕ್ಕೆ? ಏನ್ ತಪ್ಪು ಹೇಳೆ. ಏನು ಏನಿಲ್ಲ ಬಿಡು, ನಾನೇ ರಿಸಾಲ್ವ್ ಮಾಡ್ಕೊಳ್ತೀನಿ. ಏನ್ ಹೇಳಾಯ್ತು ಬಿಡು, ನಾನೇ ನೋಡ್ಕೊಳ್ತೀನಿ. ಅಂದ್ರೆ ಆ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಕೊಳ್ತೀನಿ. ಏನ್ ಪ್ರಾಬ್ಲಮ್? ಅಯ್ಯೋ ಏನೋ ಬಿಡು, ಹೇಳಾಯ್ತು. ಏನ್ ಪ್ರಾಬ್ಲಮ್ ಹೇಳ್ತೇನೆ ನಾನು, ಹೇಳು ಏನ್ ಪ್ರಾಬ್ಲಮ್? ಅದು ನಂಗೆ ಅರ್ಜೆಂಟಾಗಿ ಒಂದು 50,000 ಬೇಕು. ಏನಕ್ಕೆ ಕೊಡೋಣ? ಕೊಡು. ಏನಕ್ಕೆ ಏನು ಅಂತ ಕೇಳ್ಬೇಡ. ನಿಮ್ಮ ಅಪ್ಪ ಕೊಟ್ಟಿಕೋರಿಲಿ ಫ್ರೀಯಾಗಿ ಕೊಡಕ್ಕೆ. ಏನಕ್ಕೆ ಕೇಳೋ ಕೊಡ್ತೀನಿ. ಕೊಡು, ನಾನು ಹೇಳ್ತೀನಿ ಟೈಮ್ ಬಂದಾಗ. ಅಂದ್ರೆ ಟೈಮ್ ಏನು? ಅದೇ ನನ್ನ ಪ್ರಾಬ್ಲಮ್, ಬಿಡ್ಬೇಕಷ್ಟೇ. ಎಲ್ಲೋಗಿತ್ತು? ಏನಕ್ಕೆ? ಏನ್ ಮಾಡ್ಕೊಂಡೆ? ನೀನದೆಲ್ಲ ಕೇಳ್ಬೇಡ ಅನ್ಲಿಲ್ವ ನಾನು. ಆದ್ರೆ ನಿನ್ ಕೈಲಿ ಕೊಡು. ಏಯ್ ಗಂಡ ಕಣೆ ಕೊಟ್ಟಿಲ್ಲ ತಾನೆ. ಅವೆಲ್ಲ ಮಾತ್ರ ನಾನು ತಮಾಷೆ ಮಾಡ್ತಾರೆ, ಸೀರಿಯಸ್ ಆಗಿ ಕೇಳ್ತಾರೆ. ನಂಗೆ 50,000 ದುಡ್ಡು ಬೇಕಷ್ಟೇ ಈಗ. ಅದೇ ನನ್ನ ಪ್ರಾಬ್ಲಮ್. ಏನು ರೀಸನ್ ಇಲ್ಲ ಏನದಲ್ಲ, ಏನು ಆಗೈತೆ ನಂಗೆ ಇವಾಗ ಹೇಳಕ್ಕಾಗಲ್ಲ, ದುಡ್ಡು ಬೇಕಷ್ಟೇ. ಆದ್ರೆ ಕೊಡು, ಇಲ್ಲ ಸುಮ್ಮನೆ ಏನಾಗೈತೆ ಅಂದ್ರೆ ಏನಾಗೈತೆ? ನೀ ಹತ್ರ ಹೇಳ್ಕೊಳಕ್ ಆಗಲ್ಲ ಅಂತ ಹೇಳಿದ್ ನಾನು. ಏನಾಯ್ತು? ಹೇಳ್ಕೊಳಕ್ ಆಗಲ್ಲ ಅಂದಿಲ್ವಾ?
50,000 ಹೆಂಗ್ ಅನಿಸ್ತೆ? ನೀನ್ ಆಟ ಆಡ್ತಾ ಇದೆಯಾ ಕಾಸೈತೆ ಅಂತ ಅದ್ರಾಗ ತೋರಿಸ್ತಾ ಇದೆಯಾ? ಈಗ ಏನಕ್ಕೆ ಕಾಸು ಏನಕ್ಕೆ? ನೀನ್ ಕೊಡು ಫಸ್ಟ್. ಇಲ್ಲಿ ಯಾರು ನಿನ್ಗೆ ಹಾಕೊಂಡಿದ? ಏನಕ್ಕೆ ರೀಸನ್ ಎಲ್ಲ ನಾನು ಕೊಡ್ತೀನಿ, ಅದನ್ನ ನಿನಗೆ. ನಿನ್ನ ಹತ್ರ ಐತೆ ಈಗ? ಹಾಂ ಸರಿ ಈಗ ಹಾಕ್ತೀಯಾ? ಫಸ್ಟ್ ಹಾಕು. ಫಸ್ಟ್ ರೀಸನ್ ಹೇಳು. ಏನು ನಮ್ಗೆ ಬಿಟ್ಟಿಗೆ ಬರಲ್ಲ ದುಡ್ಡು, ಏನು ರೀಸನ್ ಹೇಳು? ಒಂದು ಆ್ಯಪಿಂದ ಲೋನ್ ತಗೊಂಡು ಆ್ಯಪ್? ಏನು ಆ್ಯಪ್? ನೀನೇನು ತಗೊಂಡೆ? ಏನೋ ಎಮರ್ಜೆನ್ಸಿ ಬೇಕು. ಲೇ, ನಿನಗೇನು ಎಮರ್ಜೆನ್ಸಿ? ಏನೋ ಇತ್ತು, ಬೇಕಿತ್ತು. ಮನೆಗೆ ರೇಷನ್ ತಂದ? ಏನೋ ಗಾಡಿಗೆ EMI ಕಟ್ಟ? ಇಲ್ಲ. ಮತ್ತೆ ಯಾರ್ಯಾರು ಕೊಟ್ಟ? ಇಲ್ಲ, ಏನೋ ಆಯ್ತು, ಕೊಡು. ತಿಕ್ಕುತ್ತರ ಮಾತಾಡ. ಏನಾಯ್ತು? ಅದ್ರಲ್ಲಿ ಲೋನ್ ತಗೊಂಡ್ಬಿಟ್ಟಿದ್ದೆ, ಅದು ಕಟ್ಟಿದೀನಿ. ಆದ್ರೂ ಇವಾಗ ಬ್ಲಾಕ್ ಮೇಲ್ ಮಾಡ್ತಾರೆ, ನನ್ನ ಫೋಟೋಸ್ ಎಲ್ಲ ಇಟ್ಕೊಂಡು. ಯಾರು? ಆಪ್ ತಗೊಳ್ಳೋ ಜಮಾನದಲ್ಲ ತಗೊಂಡ್ ಬಿಟ್ಟಲ್ಲ, ಕಟ್ಟಿದ್ದಲ್ಲ ಅದೆಲ್ಲ. ಇವಾಗ ಅದ್ ಮದ್ವೆ ಟೈಮ್ ಅಲ್ಲಿ ತಗೊಂಡಿದ್ದೆ, ಅದು ಬೇರೆ. ಮದ್ವೆಗ್ ಮುಂಚೆ ತಗೊಂಡಿದ್ದು. ಈಗ ಸ್ವಲ್ಪ ಟೈಮ್ ಮುಂದೆ ತಗೊಂಡಿದ್ದೆ. ಎಷ್ಟ್ ತಗೊಂಡ್ರೆ ಅಷ್ಟೆಲ್ಲ ಕ್ಲಿಯರ್ ಮಾಡ್ತೀನಿ ಇಂಟ್ರೆಸ್ಟ್ ಜೊತೆಗೆ. ಬಟ್ ಇವಾಗ ಅವ್ರು ಇನ್ನ ಮತ್ತೆ 50,000 ಕಟ್ಟಿಲ್ಲ ಅಂತ ಅಂದ್ರೆ ನಿಂದು ನೀವು ತರ ಫೋಟೋಸ್ ಎಲ್ಲ ನಿನ್ ಕಾಂಟ್ಯಾಕ್ಟ್ ಕಳಿಸ್ತೀನಿ. ನಿನ್ಗೇನು ದರ್ದು ಬಂದಿತ್ತು ಆ್ಯಪ್ ತೆಗಿಕ್ಕೆ? ಏಯ್, ನಿನ್ಗೆ ಕೇಳ್ತದೇನು? ನಿನ್ಗೇನು ದರ್ದು ಬಂದಿತ್ತು ಆ್ಯಪ್ ತೆಗಿಕ್ಕೆ? ಏನ್ ಮಾಡಿದ್ಯಾ ನೀನು? ಆಯ್ತು, 50,000 ತಗೊಂಡು ಏನ್ ಮಾಡಿದ್ಯಾ? ಅದೇನು ಮಾಡ್ಕೊಂಡು ಓವರ್ ಆಗಿ ಕಟ್ತಿದ್ಯಾ? ಬೋಸ್ಬಿಟ್ಟಿಗೆ ನಿಜ ಹೇಳು, ತೆಗ್ದಿದ್ಯಾ? ನಂತರ ಕಾಮಿಡಿ ಮಾಡ್ಬಿಡ, ಟೈಮ್ ಇಲ್ಲ. ಸೀರಿಯಸ್ ಆಗಿ ಕಾಮಿಡಿ ಮಾಡ್ತಾರೆ. ನನಗೆ ಸಾಕಾಗೈತೆ, ಕೆಲಸ ಎಲ್ಲ ಮುಗಿಸ್ಕೊಂಬಂದು. ನಾನೇನು ಆಟ ಆಡಕ್ ಹೋಗಿದ್ದೆ, ನಾನು ಕೆಲ್ಸಕ್ಕೆ ಹೋಗಿದ್ದೆ. ನೀನು ಆಟ ಆಡಕ್ ಹೋಗಿದ್ದೆ ಅಂತ ಹೇಳೋದ ನಾನು? ನಿಜ ಹೇಳಿ, ಏನಾಯ್ತು? ಯಾವ ಆ್ಯಪ್? ಏನಕ್ಕೆ ಅವ್ರು ಮಾಡ್ತಾರೆ ಹಂಗೆ? ನೀನ್ ಗೊತ್ತು ತಾನೆ ಆ ತರ ಸ್ಕ್ಯಾಮ್ ಎಲ್ಲ ಮಾಡ್ತಾರಂತ. ನಂಗೆ ಏನಾದ್ರು ತಗೊಂಡ್ ಸತ್ತೋಗಂಗಾಯ್ತೈತೆ, ನಂಗೆ ಭಯ ಆಯ್ತೈತೆ. ನನ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ಗೆಲ್ಲ ಹಂಗೆಲ್ಲ ಮಾಡಿದ್ರು ನಾನು ಏನ್ ಮಾಡ್ಲಿ? ನೀನ್ ತಾನೆ, ನೀನು ಏನಕ್ಕೆ ಮಾಡ್ಕೊಂಡೆ? ನಿಂಗೆ ಅದು ಜ್ಞಾನ ಇರಲ್ವ ನಿಂಗೆ? ಬೇವರ್ಸಿ ಬೇರೆ ದೊಡ್ಡದೆಲ್ಲ ಮಾತಾಡ್ತೀಯ. ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಹಂಗೆ ಹಿಂಗೆ. ಈಗ ಏನೋ ಆಗೋಯ್ತು, ನಾನು ಏನ್ ಮಾಡು ಅಂತ. ಈಗ ನಾನು ಅವ್ರನ್ನ ಹೆಂಗಿದ್ ಮಾಡ್ಲಿ? ಅವ್ರು ಏನ್ ಮಾಡೋ ಟ್ರ್ಯಾಪ್ ಅದು. ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟರೆ ರಿಸಾಲ್ವ್ ಆಗಲ್ಲ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಮರ್ಯಾದೆಗೆ ಕೆಲಸ ಮಾಡ್ತೀನಿ. ಈ ತರ ಬಯಸ್ಕೊಳಕ ನಿನ್ ಹತ್ರ ಕೇಳಿದ್ದು? ಅದಕ್ಕೆ ನಾನು ಹೇಳಲ್ಲ ಅಂತ ಅಂದಿದ್ದೀನಿ. ಕುತ್ಕೋತಿದ್ದೆ ಇಲ್ಲೇ, ಸತ್ತೋಗ್ಬಿಡ್ತೀನಿ. ಹಂಗೆ ನೆಮ್ಮದಿಯಾಗಿರು. ಯಾರು ಹೇಳ್ತಿದ್ಯಾ? ಸಾಯಕ್ಕೆ ನನ್ನನ್ನು ಕಟ್ಕೊಂಡು ಹೋಗಿ ಸಾಯಿ ಅಲ್ಲೆಲ್ಲರೂ. ಅದಕ್ಕೆ ಮುಂಚೆನೆ ಸಾಯ್ಬೇಕಿತ್ತು. ನಾನು ಕಟ್ಕೊಂಡು ಮೇಲೆ ಸಾಯ್ತಿದ್ಯಾ? ಇನ್ನು ಗೊತ್ತಿರ್ಲಿಲ್ವಲ್ಲ ಹಿಂಗಾಗುತ್ತೆ? ಗೊತ್ತಿರ್ಲಿಲ್ಲ. ಅಷ್ಟು ಗೊತ್ತಾಗ ನಿಂಗೆ? ನನ್ನನ್ನು ಒಳ್ಳೆ ಕಂಟ್ರೋಲ್ ಮಾಡ್ತೀಯ. ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ ಏನೋ ಮಾಡಕ್ ಹೋದಾಗ ನಿನಗೆ ಜ್ಞಾನ ಏನಾಗಿತ್ತು? ಅನ್ನ ತಿಂತೀಯ, ಏನ್ ತಿಂತೀನಿ ನಾನು? ಮತ್ತೆ ಈಗ 50,000 ಈಗ ಸೇವಿಂಗ್ಸ್ ಅಲ್ಲಿ ಐತಲ್ಲ, ಕೊಡು. ಎಷ್ಟಿಂದ ದೊಡ್ಡದೇನಲ್ವಲ್ಲ. ಮಕ್ಕಳು ಸೇವಿಂಗ್ಸ್ ತಂದು ಕೊಟ್ಟಿದ್ರ? ನನ್ನ ಸೇವಿಂಗ್ಸ್ ನಾನು ಮಾಡ್ಕೊಂಡಿದ್ದೆ. ಅದನ್ನೇ ಕೊಡು, ಎಂಟಿಗೆ ತಾನೆ, ಬೇರೆ ನಿನ್ಗೆ ದಾರ್ಮಕ್ ಕೊಡ್ತೀನಿ ನಾನು. ನನಗೆ ಕೆಲಸ ಇಲ್ಲ ಮಾಡಿ. ಇವಾಗ ಕೊಡು, ಆಯ್ತು. ಏನ್ ಇವಾಗ ಕೊಡು? ಕೊಡ್ತೀನಿ. ಅದೇ ಸೇವಿಂಗ್ಸ್ ಎಲ್ಲ ಆಗುತ್ತಲ್ಲಿ. ಯಾರಿಗೋಸ್ಕರ ಸೇವಿಂಗ್ಸ್ ಮಾಡ್ತಾರೆ? ನಿಮ್ಮ ಅಮ್ಮಗೆ ಅಷ್ಟು ಜ್ಞಾನ ಬರ ನಿಂಗೆ? ಜ್ಞಾನ ನಿಂಗೆ? ಅದೇ ನಾನು ಕೆಟ್ಟಕ್ಕೆ ಯೂಸ್ ಮಾಡಿಲ್ಲ. ಮತ್ತೇನ್ ಮಾಡಿದೆ? ಏನ್ ಇನ್ವೆಸ್ಟ್ ಮಾಡಿದೆ? ಹೋಗ್ಲಿ ಹೇಳು. ಏನು ಕೊಟ್ಟೆ ಅಂದ್ರೆ ನಂಗೇನ ಕೊಟ್ಟ?
ನಿನಗೆ ಕೊಟ್ಟಿದ್ರೆ ನಿನ್ನ ಹತ್ರ ಇರ್ತಿರ್ಲಿಲ್ವಾ? ಮತ್ತೆ ಅದನ್ನೇ ಕೇಳ್ತಿರೋದು, ನನ್ಗೇನ್ ಕೊಟ್ಟ ಅಂತ. ಏನೋ ಒಂದು ಒಳ್ಳೇದು ಮಾಡಿದೀನಿ, ಏನ್ ಮಾಡ್ತೀವಿ ಒಳ್ಳೇದು? ಯಾವ್ದು ಒಳ್ಳೇದಾಗಿಲ್ಲ ಇಲ್ಲಿ. ಅದು ನಮ್ಮ ಪ್ರಾಪರ್ಟಿ ಇರ್ತಾರ ಊರಲ್ಲಿ, ಹಾ ಅದು ಸ್ವಲ್ಪ ಏನೋ ಜಮೀನ್ ಕೆಲಸ ಮಾಡಿಸ್ಬೇಕಿತ್ತು, ಅದಕ್ಕೆ ಅಂತ. ಅಲ್ವೋ ನೀನೇನು ಗೇ ಇದೇನಂತಾರಲ್ಲ ಅದ್ ಮಾಡ್ತೀಯಾ? ಮಾಡ್ತಿದ್ದೆ ನೀನು? ನೆಟ್ಟಿಗೆ ಹೇಳ್ತೀನಿ ನೋಡಿ, ನಿನ್ನ ಹತ್ರ 10 ಪೈಸದ್ ಯೂಸ್ ಇಲ್ಲ. ನೀನ್ ಕೊಡು. ಏನ್ ಕೊಡು? ನಾನ್ ಕೊಡಲ್ಲ. ನೀವ್ ತುಳಿದ್ಬಿಡ್ತೀನಿ, ಕೊಡು 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 ಅಂದ್ರೆ. ಕೊಡ್ತೀನಿ. ನಾನ್ ಕೇಳಿಲ್ಲ. ಈಗ ಐತೆ ಅಂತ ತಾನೇ? ಐತೆ, ಕೊಡಲ್ಲ. ಏನ್ ದುಡ್ಡು ತಗೊಂಡು ಇದು ಬಿಡು, 8 ಸತ್ರ ಪರವಾಗಿಲ್ಲ. ನಾನ್ ಏನಂತ ನಿಂಗೆ ಸಾರಿ ಅಂದ್ರೆ ಅವನ ಹತ್ರ ಮಾತಾಡ, ಫೋನ್ ಹಾಕೋ. ಯಾರು ಏನಂತ ಮಾತಾಡ್ತೀಯಾ? ಮಾತಾಡ್ತೀನಿ, ಏನಂತ ಕೇಳ್ತೀನಿ. ಮಾತಾಡ್ತಾರ ಅವರು? ಏನೋ ಗೊತ್ತಿಲ್ಲ, ನೀವ್ ಮಾತಾಡ್ತಾನೆ ಇಲ್ವಾ ಅಂತ. ಹಿಂಗೆ ಬೀಳ್ತಾನ ಅಷ್ಟೇ. ಅವ್ನ್ ಕೆಟ್ಟಾಗೆಲ್ಲ ಬೈತಾನೆ. ಅವನೇ ಒಂದ್ ಸುಳೆ ಬೈತ್ ನೀನು. ಈ ಮೊನ್ನೆ ಗೋಪೇಣಂಗ್ ಆಯ್ತಲ್ಲ ಹಂಗ. ನೀನೇನೋ ಲಿಂಕ್ ಎಲ್ಲ ಪ್ರೆಸ್ ಮಾಡ್ದ? ನಾನ್ ಬಂದಿತ್ತು, ಲೋನ್ ಕ್ಲಿಯರ್ ಆಗೈತಲ್ವಾ ಅದ್ರದ್ದು ಅನ್ನೋ ತರ ಮೆಸೇಜ್ ಬಂದಿತ್ತು, ಕ್ಲಿಕ್ ಮಾಡಿದೆ. ಆಮೇಲೆ ಅದು ಕಾಂಟ್ಯಾಕ್ಟ್ ಆಕ್ಸೆಸ್ ಅದೆಲ್ಲ ನಂಬರ್ ಯಾರು? ಇಂಡಿಯನ್ ನಂಬರ್? ಯಾವ ನಂಬರ್ ಅದು? ಇಂಡಿಯನ್ ನಂಬರ್ ಏನೋ ಗೊತ್ತಿಲ್ಲ, ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ. +91 ಇಂದ ಸ್ಟಾರ್ಟ್ ಆಗುತ್ತಾ? ಅಲ್ಲೇ ನೋಡ್ಕೊಂಡಿಲ್ಲ, ಅದು ನೆನಪಿಲ್ಲ. ನಂಬರ್ ತೋರ್ಸು. ಬ್ಲಾಕ್ ಮಾಡ್ದ? ಡಿಲೀಟ್ ಮಾಡ್ದ? ಫೋನಲ್ಲಿ ಇಟ್ಟಿದ್ದೀನಿ. ನಿಂಗೆ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ನಾನು ಬೇಕಂತ ಮಾಡಿದ್ನೇನೋ, ಒಳ್ಳೇದು ತಾನೇ ಅಂತ. ನಾನು ಕುಡ್ದು ತಿಂದ ನಾನು ಆಡ್ ಮಾಡಿದ್ದೀನಿ, ಎಲ್ಲ ಕೆಟ್ಟ ಚಟಕ್ಕೆ ನಾನು ಬಿದ್ದಿದ್ದೀನ. ನಾಳೆ ದಿವಸ ನಮ್ದೇ ತಾನೇ ಅದು, ಅದಕ್ಕೆ ಸರಿ ಮಾಡ್ಸೋಣ ಅಂದ್ಬಿಟ್ಟು ಕೊಟ್ಟೆ. ಏನಿದೆ ಅಲ್ಲಿ? ಅಷ್ಟು ಗೊತ್ತಾಗಲ್ಲ ನಿನ್ಗೆ? ಏನೋ ಮುಂದೆ ನಮ್ಮ ಮಕ್ಳಿಗೆ ಆಗುತ್ತೆ ಅಂತ. ಆಗತ್ತೆ. ಚಿನ್ನದ ಗಣಿ ಅದು. 50,000 ಅಷ್ಟೇ ತಾನೇ, ಬಿಡು. ಕರ್ಕೊ ಹೋಗು, ನನಗೇನು ಕೊಡು, ಇರೋದ್ ನಿನ್ ಹತ್ರ ಇವಾಗ. ನಾನು ಇದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ಟೆ. ನಾನು ಸೀರಿಯಸ್ ಆಗಿ ಇದ್ದ ಮಾತ್ರ ತಗೊಂಡು ಸತ್ತೋಯ್ತೀನಿ, ಹೇಳ್ತಾ ಇದೀನಿ. ನನಗೆ ತಿಕ್ಲು ಹಚ್ಚಿದ್ರೆ ಕಾಪಾಡಕ್ಕೆಲ್ಲ ಹೊಡೆದು ಹಾಕ್ಬಿಡ್ತೀನಿ. ಮೊದಲೇ ಊತಿದ್ಯಾ, ಇನ್ನ ಊತಿಸ್ತೀನಿ ಹಂಗೆ. ಈಗೇನ್ ಕೊಡಕ್ ಆಗುತ್ತಾ ಇಲ್ವಾ? ಆಗಲ್ಲ. ಅದೇನ್ ಮಾಡ್ಕೋ. ನಿಂಗಷ್ಟು ಗೊತ್ತಾಗಲ್ವ? ದುಡ್ಡು ಕೊಡೋದು. ದುಡ್ಡು ಇಂಪಾರ್ಟೆಂಟ್, ಹೆಂಡತಿ ಇಂಪಾರ್ಟೆಂಟ್ ಅಲ್ಲ ಈಗ. ದುಡ್ಡೇ ಇಲ್ಲ ಅಂತಲ್ಲ, ದುಡ್ಡು ಮ್ಯಾಟ್ರ್ ಆಗುತ್ತೆ. ಹಾಳೆ ಅಟೆಂಡ್ ಮಾಡಕ್ಕೆ ದುಡ್ಡ ನಿನಗೆ? ನಾನೇನು ಹಾಳೆ ಅಟೆಂಡ್ ಮಾಡಿಲ್ಲ, ಹೇಳಿದ್ನಲ್ಲ. ಅದು ಮೋಸ ಆಯ್ತು, ನಾನೇನ್ ಮಾಡ್ಲಿ? ಯಾರೇ ಮೋಸ ಮಾಡಿದ್ರು? ಬ್ರೋಕರ್. ಯಾವ್ದೇ ಹೊಸ ಸ್ಟೋರಿ ಇದು? ಇವಾಗಷ್ಟೇ ಬೇರೆ ಏನೋ ಹೇಳ್ತಾರೆ. ಜಮೀನ್ದ ಬ್ರೋಕರು. ಜಮೀನ್ ತಗೊಂಡ? ಅದನ್ನ ತಗೊಳಕ್ಕೆ ಮಾತಾಡಿದ್ದು, 50,000 ಡೆಪಾಸಿಟ್ ಕೊಡಿ. ಎಷ್ಟು ರೂಪಾಯಿ ಜಮೀನು? ಎಷ್ಟು ಎಕರೆ? ಅದು 10 ಎಕರೆ ಅಷ್ಟೇ. 1 ಎಕರೆಗೆ ಎಷ್ಟು? 5 ಲಕ್ಷ ಇರುತ್ತೆ ಅಷ್ಟೇ. ಅದೇ ಕಮ್ಮಿ ಅಲ್ವಾ ಅಂತ ತಗೊಳಕ್ಕೆ. ಅವನು ಯಾರು? ಅದೇ ಊರದು. ನಿಮ್ಮೂರನ್ನ? ನಿಮ್ಮ ಅಪ್ಪನ ಗೊತ್ತಿಲ್ವಾ? ಈಗ ನಿಮ್ಮ ಅಪ್ಪನ ಈ ಮ್ಯಾಟ್ರ್ ಗೊತ್ತಿಲ್ವಾ? ವಾ, ತಿಂತ್ಯಾ? ತಿನ್ನಕ್ ಗೊತ್ತಾ? ಏನೋ ಸರ್ಪ್ರೈಸ್ ಮಾಡೋಣ ಅನ್ಬಿಟ್ಟು ಮಾಡಕ್ ಹೋಗ. ಎಲ್ರಿಗೂ ನೋಡಿ, ಇವಾಗ ನೀನೇ ಅಂದ ತಾನೆ, ಏನ್ ಸೇವ್ ಮಾಡಿಟ್ಬಿಟ್ಟಿದ್ಯಾ, ಏನ್ ದುಡ್ಡಿದ್ದೆಲ್ಲ ಏನ್ ಮಾಡಿದ್ಯಾ ಅಂತ ಈಗ ಬೈದಲ್ಲ. ಇದೊಂದೇನಾರ ಮಾಡೋಣ ಅಂದ್ಬಿಟ್ಟೆ ಹೋಗಿದ್ದು. ಅವನು ಇಲ್ವಾ? ಅವ್ನ್ ಫೋನ್ ಎತ್ತುತ್ತಾ ಇಲ್ಲ. ನಂಬರ್ ಕೊಟ್ಟು ನಾನು ಮಾಡ್ಕೊಂಡು ಕೊಡ್ತೀನಿ. ತಗೊಂಡ್ ಬಾರೆ. ಅಷ್ಟು ಗೊತ್ತಾಗಲ್ಲ ನಿಂಗೆ? 50,000 ಮುಕ್ಕಾಲು ತಿಂಗಳ ಸ್ಯಾಲ್ರಿ ನಂದು. ಬಾಯ್ ಕೆಟ್ಟ ಮಾತ್ರ ಬರ್ತದೆ. ಏನಂತ ಹೋಗ್ತಿದೆ? ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಮಾತಾಡು, ಮಾತಾಡು. ಯಾಕೆ ದುಡ್ಡು ಆನ್ ಮಾಡಿಕೊಂಡು ಬರ್ತಿದ್ದೀರ ನೀನು? ಇವಾಗ ಆಯ್ತು ಕೊಡು. ನನ್ ಕೇಳಿಲ್ಲ. ಹೋಗಲ್ಲ, ಸಾಯಿ ಹೋಗು. ನಾನು ಕೊಡಲ್ಲ.
ನೀನು ನೀನು ಕರೆಕ್ಟ್ ಆಗಿ ಅದನ್ನ ಏನ್ ಮಾಡ್ಬಿಟ್ಟು ಪಿಕ್ಚರ್ ನನ್ಗೆ ಹೇಳಿದ್ರೆ ನನ್ಗೆ ನಾನ್ ತಲೆ ಒಂದೊಂದ್ ಹೇಳ್ತಿದ್ಯಾ. ಕ್ರೆಡಿಟ್ ಬಿ ಅಂತೆ ಅದ್ಯಾವ್ದೋ ಹೊಲದ ಮೇಲೆ ಇನ್ವೆಸ್ಟ್ ಅಂತ ಇವಾಗ ನೋಡ್ರೆ ಹೊಲ ತಗೊಳಕ್ ಹೋಗ್ತೀನಿ ಅಂತ್ಯಾ. ಹೊಲದ ಮೇಲೆ ಇನ್ವೆಸ್ಟ್ ಅದಕ್ಕೆಲ್ಲ ಕ್ರೆಡಿಟ್ ಬಿ ಅಲ್ಲಿ ಎತ್ತಿದ್ದು ಅವರು ಇದನ್ನ ಅವ್ರೇನಾದ್ರೂ ಲೋನ್ ಮಾಡಿಸ್ಕೊಂಡ್ ಕೊಡ್ತೀವಿ ಅದೇ ಜಮೀನ್ ಮೇಲೆ ಅಂತ ಅಂದಿದ್ರು. ನಾನ್ ಹೆಂಗೋ ನನಗೆ ಲೋನ್ ಅದ್ರ ತೀರೋಯ್ತಲ್ವಾ, ಅದೇ ದುಡ್ಡ ಇಲ್ಲಿ ಲೋನ್ ಕಟ್ಟೋ ತರ ಒಂದ್ 2 ವರ್ಷ ತೆಗ್ದು ಅದನ್ನ ಕಟ್ಟು ಆಗೋಯ್ತು. ಅವನು 3 ತಿಂಗಳಲ್ಲಿ ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ ಅಂದ್ರೆ 3 ತಿಂಗಳಲ್ಲಿ ನಿನ್ ಸಾಲನ ತೀರಿಸ್ಬಿಟ್ಟೆ. 50,000 ಏನ್ ತಗೊಂಡಿದ್ದು ಅಷ್ಟು ತೀರಿಸ್ಬಿಟ್ಟೆ. ಕರೆಕ್ಟಾಗಿರು. ಆ 50,000 ಕ್ರೆಡಿಟ್ ಬಿಲ್ ಕಟ್ಟಿದ? ಕಟ್ಟಿದೆ. ಈ 50,000 ಹೋಗೇನಾ? ಹೋಗೆ. ಈಗ ಪ್ರಾಬ್ಲಮ್ ಅವನೇನಕ್ಕೆ ಮತ್ತೆ ಕೇಳ್ತಾವನೆ ಕಾಸ್ನ ಕಟ್ರ ಮೇಲೆ? ಅದನ್ನೇ ನಾನು ಅಂತಿರೋದು, ಸ್ಕ್ಯಾಮ್ ಮಾಡ್ತಾವನೆ. ಇಲ್ಲ ಕಟ್ಬೇಕು ನೀನ್ ಇನ್ನ ಅಂತ ಅನ್ಬಿಟ್ಟು 50,000 ಸ್ಕ್ಯಾಮ್ ಮಾಡಿದಿರೋದು. ಆ ಕಡೆ ನೋಡಿದ್ರೆ ಬ್ರೋಕರ್ ಎತ್ಕೊಂಡು ಹೊಡೋಗ್ಬಿಟ್ಟವನೆ. ಈಗ 1 ಲಕ್ಷ ಕಳ್ಕೊಂಡಿರೋದು. ಕ್ರೆಡಿಟ್ ಬಿಲ್ 50,000 ಕಟ್ಟಿದ್ದು, ಕ್ರೆಡಿಟ್ ಬಿಲ್ ಎತ್ತಾನಿಗೆ 50,000 ಕೊಟ್ಟಿದ್ದು. ನಾನೇನ ಕಳ್ದ್ಬಿಟ್ಟಿದ್ರೆ ಅದೇ ಬಂದಿರೋದು ರೌದ್ರಾವತಾರ. ನತ್ಯಾನೆ ನಿಜ ಹೇಳ್ತಿರೋದು. ಟ್ರಾನ್ಸಾಕ್ಷನ್ ತೋರಿಸ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಿಡು, ಹೋಗ್ಲಿ ಆಯ್ತು ಕೊಡೋಣ. ಸೈಬರ್ ಕ್ರೈಮ್ ಆಗ್ಲೇ ಮಧ್ಯಾಹ್ನ ಆಫೀಸ್ ಹೋದಾಗ ಹೋಗಿ ಮಾತಾಡ್ಕೊ ಬಂದೆ. ಅವ್ರಂದ್ರು ಇವೆಲ್ಲ ಏನು ಮಾಡಕ್ ಆಗಲ್ಲ, ನೀವು ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಬಿಡಿ, ಸಿಗಲ್ಲ, ಇದೆಲ್ಲ ಬೇರೆ ಕಟ್ಟಿದ್ರೆ ಸರಿ ಹೋಗುತ್ತಾ? ಅದೇ ಅವ್ನು ಇವಾಗೆಲ್ಲ ಬೇರೆಯವ್ರ ಫ್ರೆಂಡ್ಸ್ಗೆಲ್ಲ ಕೇಳ್ದೆ ಹಿಂಗ ಆಗ್ಬಿಟ್ಟೈತಿ ಏನ್ ಮಾಡೋದು ಅಂತ. ಆಗಿದ್ದವ್ರಿಗೇನೆ ಅವ್ರು ಕಟ್ಟಿದ್ರು ಮತ್ತೆ ಮತ್ತೆ ಕೇಳ್ತಾರ. ನನಗೇನು ಕೇಳಿಲ್ಲ ನೀನು, ಬೇರೆ ಎಲ್ಲ ಹೇಳ್ತೀಯ, ಹೊಡಿತೀಯ ಬೈತೀಯ ಅಂತ ಭಯ. ಈಗ ನಾನು ನಿಂಗೆ ತಿನ್ನಿಸ್ತೀನಿ ಬಂದು. ಈಗ ಏನ್ ಮಾಡೋದು? ದುಡ್ಡು ಕೊಟ್ರೆ ಮತ್ತೆ ಕೇಳಿದ್ರೆ ಏನ್ ಮಾಡ್ಬೇಕಂದ್ರೆ ಒಂದೆರಡು ಫೋಟೋಸ್ ಎಲ್ಲ ಎಡಿಟ್ ಮಾಡಿ ಕಳಿಸ್ಬಿಟ್ಟ ಅನ್ನೋದು. ಯಾರಿಗೆ? ನನ್ಗೇನೆ. ಗ್ಯಾಲರಿ ಎಲ್ಲ ಫುಲ್ ಆಕ್ಸೆಸ್ ಐತೆ. ಆಕ್ಸೆಸ್ ಅಂತ ಕೊಟ್ಟಿದ್ಯಾ? ಫೋಟೋ ಲೋನ್ ತಗೋಬೇಕು ಅಂದ್ರೆ ಕೊಡ್ಲೇಬೇಕಿತ್ತಲ್ಲ. ಅದ್ರದ್ದು ಎನ್ಒಸಿನೂ ಇಲ್ಲ ನನ್ನ ಹತ್ರ. ಒಂದಲ್ಲ ಒಂದ್ ಮಾಡ್ಕೊಂಡ್ ಬರ್ತಿಲ್ಲ, ನಂದೇ ಹಿಂಗಾಗೈತೆ ಅನ್ಕೊಂಡು ನಾನೇನೋ ಮಾಡ್ಕೊಂಡು ನಿಂದೊಳ್ಳೆ ರೋದನೆ ಆಗೋಯ್ತಲ್ಲ ನಂಗೆ. ಒಂದು ದಿವಸನಾದ್ರೂ ನೀನ್ ಸುಮ್ಮನೆ ಇದ್ಯಾ? ನಾನು ಏನೋ ಆಸೆ ಮಾಡ್ಬಿಟ್ಟೆ ಜಮೀನ್ ತಗೋಬೇಕು ಅಂತ. ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗಲ್ಲ ಜಮೀನ ಹಂಗಂತ ನಾವೇ ಉದ್ದಾರ ಆಗ್ಬೇಡಿ. ಹಿಂಗೆ ಅದು ಬಾಡಿಗೆ ಕಟ್ಕೊಂಡು ಬಾಡಿಗೆ ಕಟ್ಕೊಂಡು 20-30 ಸಾವಿರ ಬಾಡಿಗೆ ಕಟ್ಬೇಕು ತಿಂಗಳಿಗೆ. ಹಿಂಗೆ ಇರೋಂತ್ಯಾ? ಈಗ ನಾನು ಕಟ್ತೀನಿ, ಅದು ಕ್ಲಿಯರ್ ಆಗುತ್ತೆ ಅಂತ ಏನ್ ಗ್ಯಾರಂಟಿ? ನಾನು ಅದೇ ಗೊತ್ತಿರೋದ್ರಿ. ಅವ್ನು ಕೇಳ್ತಾನಲ್ಲ, ಕೊಟ್ಟಿಲ್ಲ ಅಂದ್ರೆ ಬೆಳಗ್ಗೆ ಕಳಿಸ್ಬಿಡ್ತೀನಿ. ಫುಲ್ ಕಾಂಟ್ಯಾಕ್ಟ್ ಆಕ್ಸೆಸ್ ಐತೆ, ನನ್ನ ಕ್ಲೈಂಟ್ಸ್ ನಂಬರ್ ಇದಾಗ ಆಫೀಸ್ ಅವ್ರದ್ದೆಲ್ಲದು ಸೇವ್ ಆಗೈತೆ, ಎಲ್ಲ ನಂಬರು ಸೇವ್ ಆಗ್ಬಿಟ್ಟೈತಿ, ಎಲ್ಲ ತಗೋಬಿಟ್ಟವನೆ. ಅವ್ನ್ ಲಿಸ್ಟೇ ಕಳಿಸ್ಬಿಟ್ಟೆ ಎಲ್ಲ ನಂಬರ್ ಐತೆ ನನ್ನ ಹತ್ರ, ಎಲ್ಲಕ್ಕೂ ಕಳಿಸ್ತೀನಿ ಅಂತ. ಎಲ್ಲ ನಂಬರು ಕರೆಕ್ಟ್. ಇದು ಸ್ಟೇಟಸ್ ಹಾಕೊಳ್ಳೋಣ. ಏನ್ ಆಗಿದ್ದ ಸರ್ ಎಲ್ಲ ನೋಡ್ಬಿಡ್ತಾರೆ ಸ್ಟೇಟಸ್ ನ. 700 ಕಾಂಟ್ಯಾಕ್ಟ್ ಐತಿ, 700ಕ್ಕೂ ಕಳಿಸ್ತೀನಿ. ಈಗ ನಾನು ಏನ್ ಮಾಡ್ಬೇಕು? ಸತ್ತೋಯ್ತೀನಿ. ಸುಮ್ನೆ ಉಚಿತರ ಮಾತಾಡಬೇಡ. ಸೊಲ್ಯೂಷನ್ ಅನ್ನೋದಿಲ್ವಾ? ಏನ್ ಸೊಲ್ಯೂಷನ್ ಇದೆ? ಸ್ಕ್ಯಾಮ್ ಇವತ್ತು 50,000 ಕೊಡ್ತೇವೆ, ಮತ್ತೆ ಕೇಳಿದ್ರೆ ಅವಾಗ ಎನ್ಒಸಿ ತಗೊಳ್ಳೋಣ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇರುತ್ತಲ್ಲ. ಅವ್ರು ಸ್ಕ್ಯಾಮರ್ಸ್. ನನ್ಗೆ ಇವ್ರನ್ನ ಕೇಳಿದ ಪೊಲೀಸ್ ಲೋನು ತಿಂಗಳು ಕೇಳ್ತಾರ, ಅಟ್ ಎ ಟೈಮ್ ಕೇಳ್ತಾರ. ಒಂದೇ ಸತಿ ಕ್ಲಿಯರ್ ಮಾಡಿ ಇವಾಗ ಅಂತ ಅಂತವ್ನೆ. ಟ್ರಾನ್ಸಾಕ್ಷನ್ ಅವ್ನ ಪರ್ಸನಲ್ ನಂಬರ್ ಕೇಳ್ತಾ ಫೋನ್ ಪೇ ಮಾಡು ಅಂತ. ಇಲ್ಲ, ಲಿಂಕ್ ತಗೊಂಡ್ ಮಾಡ್ತೀವಿ, ಆಪ್ ಮಾಡ್ತೀವಿ ಅಂತೇಳಿ. ಇನ್ನೇನ್ ಮಾಡೋದು? ನೀಯೇ ಒಂದ್ ಕರೆಕ್ಟ್ ಆಗಂತೂ ಏನ್ ಕೆಲಸ ಮಾಡಲ್ಲ, ಇದ್ದಿದ್ದೂ ಹಾಳು ಮಾಡು. ಸುಮ್ಮನೆ ಆಯ್ತು, ನಾನು ಕೊಡ್ತೀನಿ. ಫೋಟೋಸ್ ಎಲ್ಲ ಈ ಮ್ಯಾಟ್ರ್ ಯಾರ್ಯಾರು ಗೊತ್ತು? ನಾನು ಹಿಂಗ ಬಿಟ್ರೆ ಯಾರದ? ಬಿಡು, ಆಯ್ತು ಹೋಗ್ಲಿ. ಏನು ಒಬ್ಬೊಬ್ಬರದ್ದು ಹೆಸರು ಹೇಳ್ಕೊಂಡು ಹೋಗ್ತೀನಿ? ಎಷ್ಟು ಜನ ಗೊತ್ತು ಹೇಳು ಒಂದೇ ಸಲ. ನಾನ್ ನೆನಪಾಗಿಲ್ಲ ನಿಂಗೆ. ಹೇಳಿಲ್ವಾ ಹಿಂಗ್ ಬೈಕ್ ಏನೋ ಅನ್ಬಿಟ್ಟು ಅಂತ. ಇವಾಗ ಏನ್ ಮಾಡ್ತೇನೆ?
ಏನ್ ಮಾಡೋದು ನಂಗೆ ಏನು ಗೊತ್ತಾಯ್ತಾ ಇಲ್ಲ. ನಾನು ಅದಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಆಟ ಆಡ್ತಿದ್ಯಾ ನೀನ್ ಸರಿ ನನ್ ಮೇಲೆ ಕಟ್ಕೊಂಡೆ. ಹಿಂಗಾಗುತ್ತೆ ಅಂತ ಯಾರಿಗೂ ಹಿಂಗ ಆಗುತ್ತಾರ ಗೊತ್ತಿದ್ರೆ ಅವನ್ ತಾತಂಗ ಆಗಿಲ್ವಾ? ಅವನು ರೇಪಿಸ್ಟ್ ಅಂತೆಲ್ಲ ಹಾಕಿದ್ರು, ನನ್ನ ಓಡಾಡ್ತಲ್ಲ ಚೆನ್ನಾಗೇನೆ. ಅವನು ನಾನೆಲ್ಲ ಓದಿವಾಗ ನನ್ನ ದುಡ್ಡಸ್ತಾರೆಲ್ಲ ರಿಲೀಸ್ ಮಾಡಿದ್ರು, ಏನ್ ಮಾಡ್ಲಿ ನಾನು? ಕಾಸು ಕಟ್ಟನ ಬಿಡು ಆಯ್ತು, ಆಮೇಲೆ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇಲ್ಲ ಇದೆಲ್ಲ ಆಗಲ್ಲ, ಸಾಯಬೇಕು, ಸತ್ತೋಗ್ಬಿಡ್ತೀನಿ, ನಂಗೆ ಆಗಲ್ಲ. ನಿಂಗೇನು ನಿಂಗೆ ತಲೆ ಕೆಟ್ಟ ಇದ್ದೇನೆ ಅಷ್ಟಕ್ಕೆಲ್ಲ ಇದು ಮಾಡ್ತಿದ್ಯಾ? ಏನು ಸುಮ್ನೆ ಆಯ್ತು, ಸುಮ್ನೆ ಏನು ಆಗಲ್ಲ, ಸುಮ್ನೆ ಏನು ಅಲ್ಲ ಸುಮ್ನೆ ಆಯ್ತು. ಒಂದ್ ಬೆಳಿಗ್ಗೆಲ್ಲ ವೈರಲ್ ಮಾಡ್ಬಿಡ್ತೀನಿ. ಇಲ್ಲ ಇವಾಗಲೇ ಕಟ್ಟಣ ಬಿಡು ಆಯ್ತು, ತಗೊಂಬ ಫೋನ್ ನೋಡೋಣ. ಕೊಟ್ಬಿಟ್ಟು ಒಂದ್ ಮತ್ತೆ ದುಡ್ಡು ಕೇಳಿದ್ರೆ ಏನೋ ತಗೊಳ್ಳೋಣ, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋಣ, ಅವ್ನ ಮುಂದೆನೆ ಕಟ್ಟೋಣ. ಅವ್ನ ಕಾಲ್ ಅವರಿಂದ ನಾನು ಹೇಳ್ತಾ ಇಲ್ವಾ ಸೈಬರ್ ಕ್ರೈಮ್ ಅವ್ರ ಹತ್ರ, ಅದನ್ನೇ ನಾನು ಕೇಳಿದ್ದು. ಸರ್ ಕಟ್ಟಿದ್ರೆ ಬಿಡ್ತಾರ ಅಂತ, ನೀವು ಕಟ್ಟಿದ್ರು ಇನ್ನೂ 10 ಸತಿ ಕೇಳ್ತಾ ಇರ್ತಾನೆ ಅವನು. ಒಂದ್ಸತಿ ಕಟ್ಟಿಬಿಟ್ರೆ ನೀವು ಏನು ಮಾಡಕ್ ಆಗಲ್ಲ, ಎಲ್ಲ ಇದ್ ಮಾಡ್ಕೊಡಿ ಅಂತವ್ರೆ. ನೀನೇ ಟೆನ್ಷನ್ ಆಗ್ಬಿಡೋದು. ನೀನೇನೋ ವಟ ವಟ ಅಂತ ಹೇಳ್ತಾ ಇದೀಯ, ನನಗಲ್ಲಿ ಇದಾಗದಲ್ಲಿ ಸಾಯ್ತೀನಿ. ಏನಕ್ಕೆ ಅದಕ್ಕೆಲ್ಲ ಸಾಯ್ಬೇಕು? ಏನ್ ಮಾಡ್ಬೇಕು ಇವಾಗ? ನಿನ್ ಪ್ರಕಾರ ಏನ್ ಮಾಡ್ಬೇಕು? ನಾನ್ ಸಾಯ್ಬೇಕು ಅಷ್ಟೇ. ಇದಕ್ಕ ನಿಂಗೇನು ಹುಚ್ಚಾನೆ? ಸುಮ್ಮನೆ ತಟ್ಬಿಡ್ತೀನಿ ಹಂಗೆ, ಸುಮ್ಮನೆ ರೇಖೆ, ಸುಮ್ಮನೆ ಸುಮ್ಮನೆ ಆಯ್ತಾ ಇದೇನು? ಸುಮ್ಮನೆ ಆಯ್ತು. ಏನ್ ಮಾಡ್ಬೇಕು ನಿನ್ ಪ್ರಕಾರ ಈಗ? ಅದು ಬಿಡು, ಈಗ ಏನ್ ಮಾಡೋಣ ಹೇಳು? ಕಟ್ಟೋಣ ಮತ್ತೆ ದುಡ್ಡು ಯಾಕೆ ಕೇಳಿದೆ ನನ್ನ ಹತ್ರ? ಹಂಗಾರೆ ಅದೇ ಕೊಟ್ಟು ಕ್ಲಿಯರ್ ಮಾಡೋಣ ಅಂತ. ಆಮೇಲೆ ಈಗ ಅನ್ನಿಸ್ತಾ ಇದ್ದ ಕೊಟ್ರೆ ಹೆಂಗಪ್ಪ ಏನಪ್ಪ. ತಲೆನೋವು ಕೊಟ್ಟಿದೆ, ತಲೆನೋವಿರಾಕಿ ನಂಗೆ ಹಿಡ್ಕೊಂಡು ಬೇರೆ ಹೊಡ್ಕೋತೈತೆ. ಸೀರಿಯಸ್ಲಿ ಈಗ ಏನ್ ಮಾಡ್ಬೇಕು ಹೇಳೆ? ಆಯ್ತು ಅದನ್ನೇ ಹೇಳಿದ್ಮೇಲೆ ಏನಾರು ಮಾಡ್ಕೊಂಡು ಸತ್ತೋಯ್ತೀನಿ, ನಂಗೆ ಆಗಲ್ಲ. ಅದೇ ಸೊಲ್ಯೂಷನ್. ಅಪ್ಪಂಗೆಲ್ಲ ಹೇಳ್ಬಿಡ, ನಮ್ಮ ಅಪ್ಪ ಸಹಾಯಕ್ ಬಿಡ್ತಾ ಇದ್ನನ್ನ. ಅಪ್ಪಂಗ್ ಗೊತ್ತಾದ್ರೆ ಸುಮ್ನೆ ಬಿಡ್ತಾರಂತ ಮಾಡಿದ್ಯಲ್ಲ ನನ್ನ. ಮತ್ತೆ ಏನ್ ಮಾಡ್ಬೇಕು? ನೀನ್ ಈ ತರ ಮಾಡ್ಕೊಂಡು ಆಯ್ತಾ ಯಾಪ್ ಅಂತ ಕಾಲ್ ಹೋಗುತ್ತಾ? ನೀನ್ ಮಾಡಿದ್ಯಾ? ಹೋಗುತ್ತಾ? ಇಂಡಿಯನ್ ನಂಬರ್ ಏನ? ಯಾವ ಭಾಷೆ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಹೋಗುತ್ತೆ. ಯಾವ ಭಾಷೆ ಮಾತಾಡೋದು? ಹಿಂದಿ. ಇನ್ನೇನ್ ಮಾಡೋ ಮಾತಾಡ್ತೀನಿ, ಇನ್ನೇನ್ ಮಾಡೋದು? ಕುಷ್ಕೊಂಡು ಮುಂಜೋದಕ್ಕೆ ಒಂದಲ್ಲ ಒಂದು ಮಾಡ್ಕೊಂಡ್ಬರ್ತಾರೆ ಹಂಗೆ. ಏನೈತೆ ಹೊರಗಡೆ ಐತೆ? ಏನಿದು? ರೆಕಾರ್ಡ್ ಮಾಡ್ತಾ ಇದೆಯಾ? ಏನಕ್ಕೆ ರೆಕಾರ್ಡ್ ಯಾಕೆ ಮಾಡ್ತಿದ್ಯಾ? ರೆಕಾರ್ಡ್ ಯಾಕೆ ಮಾಡ್ತಿದ್ಯಾ? ಲೇ ಬೇವ್, ನಂಗೆ ಬಾಯಿಗೆ ಬರ್ತದೆ. ರೆಕಾರ್ಡ್ ಏನಕ್ಕೆ ಮಾಡ್ತಿದ್ಯಾ? ಇಟ್ಸ್ ಅ ಪ್ರಾಂಕ್. ನಿಜ ಹೇಳ್ತಿದ್ದೆ ಪ್ರಾಂಕ? ಪ್ರಾಂಕ್ ಆಡ್ದಲ್ಲೇ ಒಂದು ಅವತಾರ ಕೊಟ್ಟಿದ್ದ. ಅಪ್ಪ ದೇವ್ರ, ಹಂಗೇನು ಆಗ್ಲಿಲ್ಲ. ಆಗಕ್ಕೆ ಎಲ್ಲಿ ಹೊಡೆದೇ ಬಿಡ್ತೀಯ ಅನ್ನೋಷ್ಟು ಭಯನೇ ಆಗೋಗಿ. ಬಿಡ್ತಿದ್ದೆ ತಲೆ ಕೆಟ್ಟಿದ್ರೆ. ಇಲ್ಲ, ಇವಾಗ ನೀನು ಹೊಡಿದಿಲ್ಲ ಅನ್ನೋ ನಂಬಿಕೆ ಬಂತು. ಲಾಸ್ಟ್ ಅಲ್ಲಿ ನಿದ್ದ ಒಟ್ಟು ಮಧ್ಯದಲ್ಲಿ ಹೊಡಿತೀಯ ಅನ್ನೋ ಭಯ ಬಂತು, ಇನ್ನೇನು ಬಿದ್ದು ಅಂತ. ಆಮೇಲೆ ಗೊತ್ತಾಯ್ತು ಇವ್ನು ಹೊಡಿಯಲ್ಲ ಅಂತ. ಹೆಂಗಿತ್ತು ನೆನಪು? ಮಾಡು.
ಆಫ್ ಮಾಡಿ ಫಸ್ಟ್ ಆಫ್ ಮಾಡಿ ಮಾತಾಡ್ಬೇಕು ಆಫ್ ಮಾಡು ಬೈತು ಏನಿದ್ರು ಇದ್ರಲ್ಲ ಬೈ ಇಲ್ಲ ಆಫ್ ಮಾಡು ಬೈ ಪರವಾಗಿ ಆಫ್ ಮಾಡು ಮಾತಾಡ್ಬೇಕು ಆಫ್ ಮಾಡು ಹೇಳು ಹಂಗೆ ಆಫ್ ಮಾಡಿ ಇಲ್ಲ ಹೇಳೋ ಆಫ್ ಮಾಡು ಈಗ ಹೇಳೋ ಆಫ್ ಮಾಡು ಹೇಳ್ ಬುಜ್ಜಿ ನಮ್ಮ ಬೈದೆಲ್ಲರೂ ಗೊತ್ತಾಗ್ಬೇಕು ಪರವಾಗಿಲ್ಲ ಈ ಆಫ್ ಮಾಡೋದು ನಿಮಿಷ ಈಗ ಹೇಳ್ತಿ ಹೇಳಲ್ವಾ ನಿಜ ಪ್ರಾಂಕ್ ಇದು ಈ ತರ ಸುಮಾರು ಜನಕ್ಕೆ ಆಗ್ತಾ ಇರುತ್ತೆ ಅವರು ನಂತರ ಇವಾಗ ನಾನು ಹೆಂಗ್ ಮಾತಾಡ್ದೆ ಅದೇ ತರ ಡಿಸಿಷನ್ಸ್ಗೆ ರೆಡಿ ಆಗ್ಬಿಡ್ತಾರೆ ಕೆಲವೊಬ್ರು ಎದುರು ಕಂಡೋದ್ ಬೇಡ ನಮ್ಗೆ ನಮ್ದು ಇಟ್ಕೋ ನೀನ್ ಏನ್ ನಂದೇನ್ ಆತರ ಮಾಡ್ಕೊಂಡ್ ನಾನು ತಿಕ್ಲಿನ ಹಂಗೆಲ್ಲ ಮಾಡ್ಕೊಳಕ್ ಹುಚ್ಚ ನನ್ಗೆ ಸ್ವಲ್ಪ ಜ್ಞಾನ ಬಿಡುವನೆ ಒಂದ್ ಜೊತೆ ಬಟ್ಟೆ ತಗೊಳಕ್ಕೆ ನಿನ್ನ ಕೇಳ್ತೀನಿ ಅಂತ ನಮ್ ಜಮೀನಿಗೆ ಕೈ ಹಾಕ್ತೀನಿ ಸ್ವಲ್ಪ ಹೇಳ್ಬಿಟ್ಟಾರು ಮಾಡು ಬ್ರ್ಯಾಂಕ್ ಹೇಳ್ಬಿಟ್ಟು ಮಾಡ್ತಾರೆ ಯಾರು ನಂಗೆ ಇದ್ದೆಲ್ಲ ನೆನಪಾಗೋಯ್ತು ಯಾವ್ದು ಹೆಂಗ್ ಮುಖ ತೋರ್ಸೋದು ಇವಳು ಹಿಂಗೆಲ್ಲ ಮಾಡ್ಕೊಂಡ್ ಬಂದ್ರೆ ಅಂತ ಹೌದಾ ನಾವು ಮೊದ್ಲೇ ಏನ್ ಸ್ವಲ್ಪ ಜನ ಇದಾರ ಹೇಳಕ್ಕೆ ನಾನು ಮಾತ್ರ ತಂದಿದ್ದೀನಿ ಅನ್ನಲ್ಲ ಅಲ್ಲಿ ಡಬ್ಬ ಬೇರೆ ರೆಡಿ ಮಾಡಿಕ್ಕಿದ್ದೆ ಗೈಸ್ ನಾನು ಅವ್ನು ಹೋಗಿ ನೋಡ್ತಾನೆ ಅಂತ ಅನ್ಕೊಂಡಿರಿ ನಿಮಗೆ ತೋರಿಸ್ತೀನಿ ಡಬ್ಬನ ರೆಡಿ ಮಾಡಿಕ್ಕಿದ್ದೆ ಇದು ಪ್ಲಾನ್ ಇದು ಓ ಹೇಳ್ತಿಲ್ಲ ಬುಜ್ಜಿ ನೋಡಿಲಿ ಇದೊಂದು ಡಬ್ಬ ಅದು ಬೇರೆದ್ರದ್ದು ಬಟ್ ಅದನ್ನೇ ನಾನು ರೆಡಿ ಹೋಗ್ಬಿಟ್ಟು ಇಕ್ಕಿದ್ದೇನೆ ಇದೇ ಮಾತ್ರ ತರ ನಿಂಗೆ ತೋರ್ಸಕ್ಕೆ ಅದೈತೆ ಇನ್ನೊಂದು ಡಬ್ಬ ಆಯ್ತು ನಿಂಗೆ ಏನ್ ಅನ್ಸ್ತು ಏನ್ ಅನ್ಸ್ತು ಹೇಳು ಏನನ್ಸ್ತು ನೀನು ಮೊದ್ಲೇ ಅಳ್ತಾ ಇರ್ಲಿಲ್ಲ ನಾಟಕ ಆಡ್ತೋಳ ಏನ್ ಕತೆ ಅಂತ ಆಮೇಲೆ ನೀನು ನಿದ್ರೆ ಮಾತ್ರ ಅದೇದು ಅಂತ ಅಂದ ನಂಗೆ ಅಲ್ಲಿ ನಾಟಕ ಶುರು ಆಗಾಯ್ತು ಸಾಧಾಯ್ತಾಳೆ ಅಂತ ಇವತ್ತು ರಾತ್ರಿ ಚೂರ್ ಮಲ್ಕೊಂಡ್ಬಿಟ್ರಿ ಎಲ್ಲ ಹಾಕೊಂಡ್ಬಿಡ್ತಾಳಪ್ಪ ಹುಡುಗ ಎದ್ದಿರ್ಲೇಬೇಕಾಯ್ತಲ್ಲ ಅಂತ ನಾನು ಅನ್ಕೊಂಡೆ ಓಕೆ ಗೈಸ್ ಗೊತ್ತಾಯ್ತಲ್ಲ ಇದೊಂದು ಜನರಲ್ ಒಂದು ಮೆಸೇಜ್ ಕೂಡ ಇದರಿಂದ ಪಾಸ್ ಆಗುತ್ತೆ ಯಾಕಂದ್ರೆ ಈ ತರ ಸ್ಕ್ಯಾಮ್ ಸುಮಾರು ಆಗ್ತಿದೆ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಅವ್ರಿಗೆ ಒಬ್ರಿಗೆ ಈ ತರ ಇನ್ಸಿಡೆಂಟ್ ಆಗಿದೆ ಅಂದ್ರೆ ಇಷ್ಟೊಂದು ಹ್ಯೂಜ್ ಅಮೌಂಟ್ ಏನಲ್ಲ ಸಣ್ಣ ಅಮೌಂಟ್ ಅಲ್ಲಿ ಈ ತರ ಅಂದ್ಬಿಟ್ಟು ಅವ್ರದ್ದು ಹ್ಯಾಕೇನ್ ಪುಣ್ಯಕ್ಕೆ ಹ್ಯಾಕೇನೂ ಆಗಿಲ್ಲ ಬಟ್ ಕೆಲವೊಂದು ಅವ್ರದ್ದು ಫೋಟೋಸ್ ಆಗಿರ್ಬೋದು ಇದನ್ನೆಲ್ಲ ಇಟ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ ನಾಟ್ ಓನ್ಲಿ ಅದು ಅವ್ರಿಗೆ ಅಷ್ಟೇ ಅಲ್ಲ ಸುಮಾರು ಜನ ನಮ್ಮ ಫ್ರೆಂಡ್ಸ್ಗೆ ಆಗಿದೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಅವ್ರ ಜೊತೆ ಇದ್ದು ಆ ಟೈಮಲ್ಲಿ ಅವ್ರ ಡಿಫಿಕಲ್ಟೀಸ್ ನಾವು ಕಣ್ಣಾರೆ ಹತ್ರದಿಂದ ನೋಡಿದೀವಿ ಸೊ ಹಾಗಾಗಿ ಯಾರು ಆ ಥರ ಆ್ಯಪ್ಸಲ್ಲಿ ಗೌರ್ಮೆಂಟ್ ರಿಜಿಸ್ಟರ್ಡ್ ಅಲ್ಲದೇ ಇರೋ ಆ್ಯಪ್ಸಲ್ಲಿ ಲೋನ್ಸ್ ಎಲ್ಲ ತಗೊಂಡು ಈ ಥರ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕೋಬೇಡ್ರಿ ತುಂಬಾ ಕಷ್ಟ ಆಗ್ಬಿಡುತ್ತೆ ತುಂಬ ಸ್ಕ್ಯಾಮ್ ಮಾಡ್ತಾರೆ ಈಗಿನ ಕಾಲದಲ್ಲಿ ಯಾವ್ದಾದ್ರು ಲಿಂಕ್ಸ್ ಎಲ್ಲ ಫೋನ್ಗೆಲ್ಲ ಬಂದರೆ ದಯವಿಟ್ಟು ಕ್ಲಿಕ್ ಮಾಡಬೇಡಿ ಇದೊಂದು ಮೆಸೇಜ್ ಕೊಡೋಕ್ಕೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ಪ್ಲ್ಯಾನ್ ಮಾಡಿ ಪ್ರ್ಯಾಂಕ್ ಥರ ಮಾಡಿದೆ ಇದರಿಂದ ಯಾರಿಗಾರ ಬೇಜಾರಾಗಿದ್ರೆ ಅಥವಾ ನಾವು ಮಾತಾಡಿದ ವರ್ಡ್ಸಲ್ಲಿ ಯಾರಿಗಾರ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ ಆದಷ್ಟು ಅವ್ನಿಗೆ ತುಂಬ ಕೆಟ್ಟದಾಗ ಬೈದಿರೋ ಕಡೆ ಎಲ್ಲ ಬೀಪ್ ಹಾಕ್ತೀನಿ ಸಣ್ಣ ಪುಟ್ಟದೇನಾದ್ರು ಗೊತ್ತಿಲ್ದಲೆ ಬಂದ್ಬಿಟ್ರೆ ವಿ ಆರ್ ವೆರಿ ಮಚ್ ಸಾರಿ ಅಬೌಟ್ ದ್ಯಾಟ್ ಸೊ ಸದ್ಯಕ್ಕೆ ಈ ವ್ಲಾಗ್ನ ಎಲ್ಲಿ ಮಾಡ್ತೀನಿ ಈಗ ಆಲ್ರೆಡಿ 30 ನಿಮಿಷ ಪ್ಲಸ್ ದಾಟ್ಬಿಟ್ಟಿದೆ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ಎಂಟಲ್ ದ ಟೇಕ್ ಕೇರ್ ಅಂಡ್ ಲಾಟ್ಸ್ ಆಫ್ ಲವ್ ಬಾಯ್ ಸೇ ಬಾಯ್ ನನಗೆ ಹೋಗಿಬೇಕಾರೆ ಹೋಗಿದ್ದು ಬಾಯ್